ಬರ್ರಿ ಏನಾಗತಿ ಏನ್ ಗುಂಡಿಟ್ ಶೂಟ್ ಟಕ್ಕರ್ ಮಾಡಲ್ಲ ನನ್ನ ಬೇರೆ ಪಾಡ್ ಅಂದ್ರೆ ನಮ್ದು ನಾಯಿ ಪಾಡ್ ಗತಿ. ಹೈದರಾಬಾದ್ ಹೋಗಿದಾರ. ಅವ್ರ ಮನಿ ಕೆಲಸ ಮಾಡಕ್ ಬಂದವ್ರೆ ನಮ್ನ ಮಾತಾಡ್ಸ್ತಾ ಇರಲ್ಲ ಆ ತರ ಅಷ್ಟೊಂದು ಅವರೇ ಸೆಲೆಬ್ರಿಟಿ ಅನ್ಕೊಂಡ್ಬಿಟ್ರೆ. ಲಾಸ್ಟಿಗೆ ನಮ್ಮ ತಂದೆ ತಾಯಿ ಮಾತ್ರ ಅದನ್ನ ಒಂದ್ ನೆನಪಿಡ್ಗಾರಿ ಅವ್ರ ಮನಿ ಮುಂದೆ ಇವ್ರ ಮನಿ ಮುಂದೆ ಬಂದಿಲ್ಲ. ಹಾಯ್ ಗೈಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕಂತ ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಏನಪ್ಪಾ ಅಂದ್ರೆ ನಿನ್ ಸ್ಟೋರಿಯಲ್ಲಿ ಹಾಕಿದ್ದೆ ದರ್ಶನ್ ಮನಿ ವಿಸಿಟ್ ಕೊಡ್ಬೇಕಾ, ಸುದೀಪ್ ಮನಿ ವಿಸಿಟ್ ಕೊಡ್ಬೇಕಂತ ಹೇಳಿ. ಹಂಗೆ ಇವತ್ತು ವಿಸಿಟ್ ಕೊಡಕ್ ಬಂದಿದ್ದೀನಿ. ಎಲ್ಲರೂ ವಿನಂತಿ ಮೇರೆಗೆ ಸುದೀಪ್ ಅವ್ರ ಮನಿಗೆ. ಅಲ್ಲಿದೆ ನೋಡಿ ಸುದೀಪ್ ಅವ್ರ ಮನಿ. ಈಗ ಅಲ್ಲಿಗೆ ಹೋಗಿ ವಿಡಿಯೋ ಮಾಡೋಣ. ಒಳಗ್ ಬಿಡ್ತಾರ ಇಲ್ಲ ಗೊತ್ತಿಲ್ಲ, ಅವ್ರ ಅದಾರ ಇಲ್ಲ ಅದು ಗೊತ್ತಿಲ್ಲ. ಬಟ್ ಅವ್ರ ಮನಿ ಹತ್ರ ಹೋಗ್ತಾನಿ. ಹಂಗೆ ಇವತ್ತು ಅವ್ನು ಇಷ್ಟಪಟ್ಟಂತ ಒಬ್ಬ ವ್ಯಕ್ತಿನ ಕರ್ಕೊಂಡ್ ಬಂದಿದ್ದೀನಿ. ಇವನ್ನ Hello, Shirululu. ಹಂಗೆ ಇವತ್ತು ಈಗ ಅವ್ರ ಮನಿ ಹತ್ರ ಹೋಗಕ್ ಟ್ರೈ ಮಾಡ್ತಿದೀವಿ. ಒಳಗ್ ಬಿಟ್ರೆ ಖುಷಿ ವಿಚಾರ, ಅವ್ರು ಹೆಂಗಿದು ಮಾಡ್ತಾರೆ. ನಮ್ಮ ಒಳಗ್ ಕರ್ಕೊಂಡ್ಮೇಲೆ ಅವ್ರ ಟ್ರೀಟ್ ಅನ್ನೋದು ಇರುತ್ತಲ್ಲ, ಹೆಂಗಿರುತ್ತೆ ಅನ್ನೋದು ನೋಡೋಣ. ಅದ್ ಕರ್ಕೊಂತಾರಿಲ್ಲ ಹೆಂಗ್ ಗೊತ್ತಿಲ್ಲ, ಬಟ್ ಹೋಗ್ಬೇಕಂತ ಹೇಳಿ ನಿರ್ಧಾರ ಮಾಡಿ ಬಂದಿದ್ದೀನಿ. ಅಲ್ಲಿರೋ ಸೆಕ್ಯೂರಿಟಿ ಹತ್ರನೇ ಬಿಡ್ತಾರಿಲ್ಲ ಗೊತ್ತಿಲ್ಲ. ನಾನು ನೋಡೋಣ ಬಿಡ್ತಾರಿಲ್ಲ ಅಂತ ನೋಡ್ಕೊಂಡು ಈಗ ಅಲ್ಲಿಗೆ ಹೋಗಕ್ಕ ನೋಡ್ತಿದೀನಿ. ಬಟ್ ಆ ಮನೆ ಹತ್ರ ಯಾರಿಲ್ಲ ನೋಡ್ರಿ. ಅಲ್ಲಿ ಎಲ್ಲರೂ ಅಂತಾರ ಅಂತ ದೊಡ್ಡ ಸೆಲೆಬ್ರಿಟಿ, ಹಿಂಗ್ ದೊಡ್ಡ ಸೆಲೆಬ್ರಿಟಿ ಅಂತ ಹೇಳಿ ಅವ್ರ ಮನೆ ಹತ್ರ ಒಂದು ಹುಳಾಸತಿ ಏನು ಇಲ್ಲ. ನೋಡೋಣ ಹೆಂಗಂತ. ಈಗ ಅಲ್ಲಿ ಹೋಗೋಣ ಬನ್ನಿ. ಗಾಯ್ಸ್ ಅಂತೂ ಬೆವ್ರು ಇವ್ರು ಎಲ್ಲ ಒರೆಸ್ಕೊಂಡ ಅವ್ರ ಮನಿ ಮುಂದೆ ಹೋಗಕ್ಕಂತ ರೆಡಿ ಆಗಿದ್ದೀನಿ. ಬರ್ರಿ ಏನಾಗತಿ ಏನ್ ಗುಂಡಿಟ್ ಶೂಟ್ ಟಕ್ಕರ್ ಮಾಡಲ್ಲ ನಾನು. ಬರ್ರಿ ಹಾಕಿಂದ ಹಾ ಸರ್ ಇದಾರ. ಎಲ್ಲಿ ಹೋಗಿದಾರ? ಹೈದರಾಬಾದ್ ಹೋಗಿದಾರ. ಒಳಗೆ ಏನ್ ಬಿಡಲ್ಲ, ಅಲ್ಲಿ ನೋಡ್ಬೇಕ. ಯಾವಾಗ ಬರೋಗಣ ಅವ್ರು ನೋಡ್ಬೇಕಂದ್ರೆ? ಸೆಕ್ಯೂರಿಟಿ ಗೊತ್ತಣ ಗಾಯ್ಸ್. ಇದೆ ಅವ್ರ ಮನೆ. ಅವ್ರೇನ ಹೈದರಾಬಾದ್ ಹೋಗಿದಾರಂತೆ. ನಮ್ಗೆ ಸಿಗೋದಿಲ್ಲ ಇವತ್ತು. ಅವ್ರು ಇದ್ದಿದ್ರೆ ಏನ್ ಬರ್ತಿದ್ರೆ ಇಲ್ಲ ನನಗೆ ಗೊತ್ತಿಲ್ಲ. ಈಗ ಹೈದರಾಬಾದಿಗೆ ಹೋಗಿದ್ದಾರೆ. ಅವ್ರು ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಅವರೆಲ್ಲ ನೋಡಿರ್ತಾರ ಅನ್ಕೊಂಡೇನಿ. ಅವ್ರೇನ್ ರೆಸ್ಪಾನ್ಸ್ ಮಾಡ್ತಿಲ್ಲ ನಮಗೆ. ಅಲ್ಲಿ ಬಿಡಿ, ಇದೆ ನೋಡಿ ಎಲ್ಲ ಅವ್ರ ಮನೆ. ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ಳಿ. ಇಷ್ಟೇ ಇಲ್ಲಿ ಐತಿ ನೋಡ್ರಿ. ಅದು ಅಂದ್ರೆ ಕಿಚ್ಚ ಸುದೀಪ್ ಅವ್ರ ಮನೆ. ಬಟ್ ಒಳಗಕ್ರೆ ಬಿಡೋದಿಲ್ಲ ನಮ್ದು ಏನ ಇದ್ರು. ನಮ್ಮ ಪಾಡ್ ಯಾವ್ದಪ್ಪ ಅಂದ್ರೆ ಇದೇ ಏನಪ್ಪ, ದಾರೆ ಪಾಡ್ ಅಂದ್ರೆ ನಮ್ದು ನಾಯಿ ಪಾಡ್ ಗತಿ. ಗೈಸ್ ಏನ್ ಗೊತ್ತಾ, ಇಲ್ಲೇ ಒಬ್ಬ ಹುಡುಗನ್ ಕೇಳಿದ್ವಿ. ಏನಪ್ಪಾ ಅಂದ್ರೆ ಇಲ್ಲೇ ಅವ್ರ ಅಕ್ಕಪಕ್ಕ ಮನೆಯವರಿಗವನೆ. ಅವನ ಕರೆಕ್ಟ್ ಆಗಿ ನೋಡಿದಾನೆ, ಬಟ್ ಮಾತಾಡ್ಸಿಲ್ಲ. ಅಂದ್ರೆ ಬಾಳ ಜನ ಇರ್ತಾರಣ್ಣ, ಮಾತಾಡ್ಸಕ ಬಿಡೋದಿಲ್ಲ. ಅವ್ರು ಎಷ್ಟಂತ ಮಾತಾಡ್ಸ್ಬೇಕಂತ ಹೇಳಿದ್ರು. ಬಟ್ ಅವ್ರು ಯಾವಾಗ್ಲೂ ಮನೆಯಾಗ ಇರಲ್ಲ ಅಂತೆ. ಬಿಡೋದ ತೋರ್ಸಿದ್ರಿ ಇರ್ತಾರೆ, ಏನಾಗಲ್ಲ. ಆ ಹುಡುಗ ಪಾಪ ಹಿಡಿಯೋದ ಬರಕ್ಕೆ ಇದು ಮಾಡ್ಕೊಂಡ ಅಂತಾನೆ. ಅವನೇ ನೋಡಿಲ್ಲ ಅಂದ್ಮೇಲೆ ನಾವೆಲ್ಲ ಯಾಕ. ಬಟ್ ಆದ್ರೂ ಫ್ಯಾನ್ಸ್ ಅಂದ್ಮೇಲೆ ಅವರು ಸ್ವಲ್ಪ ಮಾತಾಡ್ಸ್ಬೇಕಲ್ಲ, ಇದು ಮಾಡ್ಬೇಕು. ಇರ್ಲಿ ಬಿಡಿ, ಹೋಗ್ಲಿ, ಏನಾಗಲ್ಲ. ಬಟ್ ಅವ್ರು ಜಾಸ್ತಿ ಮನ್ಯಾಗ ಇರಲ್ಲ ಅಂತ. ಇಲ್ಲಿ ಜಾಸ್ತಿ ಮನ್ಯಾಗ ಇರಲ್ಲ ಅಂದ್ರ ಮೇಲೆ ಮನಿ ಯಾಕೆ ಕಟ್ಟಿಸ್ಬೇಕಂತ ನಂದೊಂದು ವಿನಂತಿ ಅಪ್ಪ. ಜಾಸ್ತಿ ಮನ್ಯಾಗ ಇರ್ಬೇಕು. ಹಂಗಾದ್ರೆ ಅವ್ರ ಮನಿ ಕಟ್ಟಿಸಿರ ಅಂದ್ಮೇಲೆ ಇರ್ಲಿ. ಮತ್ತೆ ನೋಡೋಣ ಬಿಡ್ರಿ. ಅಲ್ಲೊಬ್ರು ಅಕ್ಕಾರ ಅದಾರ, ಅವ್ರ ಒಪಿನಿಯನ್ ಏನಂತ ಕೇಳ್ಬೇಕಂತ ನಿಂತೇವ್ರಿ. ಅವ್ರ ಅಲ್ಲೇ ಫೋಟೋ ತಕೊಂಡ್ರಾಗ ಮುನಿಗ್ ಬಿಟ್ರ. ಗಾಯ್ಸ್ ಅದೇ ಸುದೀಪ್ ಅವ್ರ ಮನಿ ಹತ್ರ ಬಂದಿದ್ವಿ. ಅವ್ರ ಮನಿ ಕೆಲಸ ಮಾಡಕ್ ಬಂದವ್ರೆ ನಮ್ನ ಮಾತಾಡ್ಸ್ತಾ ಇರಲ್ಲ ಆ ತರ ಅಷ್ಟೊಂದು ಅವರೇ ಸೆಲೆಬ್ರಿಟಿ ಅನ್ಕೊಂಡ್ಬಿಟ್ರೆ. ಬಟ್ ಅವ್ರ ಇದ್ದಿದ್ರೆ ಏನ್ ಮಾತಾಡ್ತಿದ್ರ ಬಿಡ್ತಿದ್ರ ಅದ್ರ ಬಗ್ಗೆ ಸೆಕೆಂಡರಿ. ಇಲ್ಲಿ ಎಷ್ಟೋ ಈಗ ನಾವ್ ಬಂದ್ಮೇಲೆ ಒಬ್ಬೊಬ್ರು ಇಬ್ಬಿಬ್ರು ಬಂದಿದ್ದಾರೆ. ನಮ್ ಒಳಗೆ ಬೀಳಿಲ್ಲ. ಅಲ್ಲಿ ಅವ್ರ ಮನಿ ಬಾಗಲ್ದಾಗ ನಿಂತು ರೋಡ್ ಪಾಲ್, ನಮ್ದು ನಾಯಿ ಪಾಡ್ ಅಂತಾರಲ್ಲ, ರೋಡ್ನೆ ಬಂದು ರೋಡ್ನಾಗ ಹೊಂಟಿವಿ. ಇನ್ನೊಂದಿಷ್ಟು ವಾಕ್ಯಗಳನ್ನ ಹೇಳ್ಬೇಕಂದ್ರೆ ಏನಂತಾನೆ ಗೊತ್ತಾಗ್ತಿಲ್ಲ ನನ್ಗೆ. ಬಿಡ್ರಿ ಹೇಳ್ತೀನಿ, ಏನ್ರ ನೆನಪು ಬಂದಂಗೆಲ್ಲ ಹೇಳ್ಕೊಂತ ಹೋಗ್ತೇನೆ. ಇಲ್ಲಿದ್ದಾರೆ ನೋಡ್ಯಾರ ಇಲ್ಲ ಅವ್ರ ಮನಿನ. ಅವ್ರ ಮನಿ ಹತ್ರ ಇದ್ದಾರ, ಅವ್ರನ್ನ ನೋಡ್ಯಾರ ಇಲ್ಲ ಗೊತ್ತಿಲ್ಲ. ಬಟ್ ನೋಡಿರಾಯ್ತು ಮುಂದೆ. ಇಲ್ಲಿ ನೋಡಿ, ಅಲ್ಲಿ ಎಷ್ಟು ಜನ ಬಂದಾರ. ಅಲ್ಲಿ ಇಬ್ರು ಅಣ್ಣ ಹೋಗ್ಬೇಕಾಕ ಒಬ್ಬ ಅಣ್ಣ ಬಂದಿದ್ದಾನೆ ನೋಡಕ್ ಅಂತೇಳಿ. ಅವ್ರ ಮನಿ ಹತ್ರ ಕೆಲಸ ಮಾಡಾಕುಂತಾರ. ಅವರು ನೋಡಿರ್ತಾರ, ಬಟ್ ಅವ್ರೇನು ಅವರೇ ಮಾತಾಡಲ್ಲ. ನಿಮ್ಮೆಲ್ಲರ ವಿನಂತಿ ಮೇರೆಗೆ ನಾನು ಎಲ್ಲರೂ ಆಲ್ಮೋಸ್ಟ್ ಸುದೀಪ್ ಅಂತಾನೆ ಜನ ಹಾಕಿದ್ರು. ದರ್ಶನ್ ಅಂತ ಯಾರು ಹಾಕಿದ್ದಿಲ್ಲ. ಅದರದ್ದು ಪ್ರೂಫ್ನ ಮತ್ತೆ ಹಾಕ್ತೀನಿ ನಾನು. ಎಲ್ಲಾರು ಸುದೀಪ್ ಅಂತ ಹಾಕಿದ್ಕ ಸುದೀಪ್ ಅವ್ರ ಮನೆಗೆ ಬಂದಿದ್ದೀನಿ ನೋಡಕ್ ಅಂತ ಹೇಳಿ. ಅವ್ರ ಗೇಟ್ ಹತ್ರನ ಬಿಡ್ಕಂತಿಲ್ಲ. ಇನ್ನು ಅವ್ರ ಮನಸ್ಸು ಹೆಂಗೆ ಗೊತ್ತಿಲ್ಲ. ಬಟ್ ಅಲ್ಲಿ ಕೆಲಸ ಮಾಡ್ರು ಸೆಕ್ಯೂರಿಟಿನ ನನ್ನ ಗೇಟ್ ಹತ್ರನೂ ಬಿಡ್ಕಂತಿಲ್ಲ. ಪ್ಲೀಸ್, ಯಾವುದೇ ಒಬ್ಬ ಸೆಲೆಬ್ರಿಟಿ ಆಯ್ತು, ಅವ್ರು ನಿಮ್ಮ ಮನೆ ಹತ್ರ ಬಂದಿದ್ದಾರೆ ಅಂದಮೇಲೆ ನಿಮ್ಮ ಫ್ಯಾನ್ಸ್ ಅವ್ರಿಗೆ ಸ್ವಲ್ಪ
ಅವ್ರಿಗೆ ಒಂದು ಏನೋ ರೆಸ್ಪೆಕ್ಟ್ ಅನ್ನೋದು ಕೊಟ್ಟು ಅವ್ರನ್ನ ಸ್ವಲ್ಪ ಏನಾರ ಸಂದಾಯಿಸಿರಿ ಅವ್ರಿಗೆ ಸ್ವಲ್ಪ ಖುಷಿ ಆಕೈತಿ. ಯಾಕಂದ್ರೆ ದೂರಿಂದ ಎಷ್ಟೋ ದೂರಿಂದ ನಿಮ್ಗೆ ನೋಡಕ್ಕಂತ ಬಂದಿರ್ತಾರೆ. ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಎಲ್ಲರಿಗೆ ಏನಪ್ಪ ಅಂದರೆ, ನೀವು ನಿಮ್ಮವ್ರನ್ನ ಜಾಸ್ತಿ ಇಷ್ಟಪಡಿ ಹೊರತು ಆ ಹೀರೋ ಈ ಹೀರೋ ಅವ್ರ ದೇವ್ರು ಇವ್ರ ದೇವ್ರು ಅಂತೇಳಿ ಏನು ಇಷ್ಟಪಡಕ್ಕೆ ಹೋಗ್ಬೇಡ್ರಿ. ಇಷ್ಟು ಹೇಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.